ಮಾಜಿ ಶಾಸಕ ಜಿಎಸ್ ಗಡ್ಡದೇವರಮಠರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಇಷ್ಟಲಿಂಗ ಮಹಾಪೂಜೆ ಯೋಧರ ಪತ್ನಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸಂಭ್ರಮದೊಂದಿಗೆ ಜರುಗಿತು. ಲಕ್ಷ್ಮೇಶ್ವರ ಪಟ್ಟಣದ ಚೆನ್ನಮ್ಮನವನ ಕಲ್ಯಾಣ ಮಂಟಪದಲ್ಲಿ ಹಿರಿಯ ರಾಜಕಾರಣಿ ಮಾಜಿ ಶಾಸಕರಾದ ಜಿಎಸ್ ಗಡ್ಡದೇವರಮಠ ಅವರ 75ನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗದ ವತಿಯಿಂದ ಸಂಭ್ರಮದೊಂದಿಗೆ ಜರುಗಿತು. ಕಾರ್ಯಕ್ರಮದ ಅಂಗವಾಗಿ ನಡೆದ ವೇದಿಕೆಯ ಕಾರ್ಯಕ್ರಮವನ್ನು ಶಿರಟ್ಟಿ ಫಕ್ಕೀರೇಶ್ವರ ಮಠದ ಫಕ್ಕೀರ ದಿಂಗಾಲೇಶ್ವರ ಸ್ವಾಮಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರೆ, ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ಸೇರಿದಂತೆ ಜಿಎಸ್ ಗಡ್ಡದೇವರ ಮಠರ ಅಭಿಮಾನಿ ಬಳಗದ ಸಮಸ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ವೇದಿಕೆಗೆ ಜಿಎಸ್ ಗಡ್ಡದೇವರ ಮಠರನ್ನ ಮತ್ತು ಅವರ ಪುತ್ರ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರನ್ನ ತಮ್ಮ ನಿವಾಸದಿಂದ ವೇದಿಕೆಗೆ ಅದ್ದೂರಿಯಾಗಿ ಅವರ ಅಭಿಮಾನಿಗಳು ರಾಷ್ಟ್ರಧ್ವಜವನ್ನು ಹಿಡಿದುಕೊಂಡು ಅವರನ್ನ ಬರಮಾಡಿಕೊಂಡರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು, ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಮಾಜಿ ಶಾಸಕ ಜಿಎಸ್ ಗಡ್ಡದೇವರ ಮಠ ಅವರ ಪುತ್ರ ಯುವ ನಾಯಕ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರು ನಮ್ಮ ತಂದೆಯವರ 75ನೇ ಹುಟ್ಟುಹಬ್ಬವನ್ನು ಎಲ್ಲ ಅಭಿಮಾನಿಗಳು ಉಲ್ಲಾಸ ಉತ್ಸಾಹ ಸಂಭ್ರಮದೊಂದಿಗೆ ಆಚರಿಸುತ್ತಿರೋದು ಎಲ್ಲರಿಗೂ ಸಂತೋಷ ತಂದಿದೆ. ಅವರ ಅಭಿಮಾನಿಗಳಿಗೆಲ್ಲ ನಮ್ಮ ಕುಟುಂಬಸ್ಥರು ಇದ್ದಂತೆ ಅವರೊಂದಿಗೆ ನಾನು ಸದಾ ಇರುತ್ತೇನೆ, ಅವರ ಅಭಿಮಾನ ದೊಡ್ಡದು ಎಂದು ಅಭಿಮಾನದ ಮಾತುಗಳನ್ನಾಡಿದ್ದಾರೆ. ಕಾರ್ಯಕ್ರಮದ ಪೂರ್ವದಲ್ಲಿ ರಂಭಾಪುರಿ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರ ಅಮೃತ ಹಸ್ತದಿಂದ ಇಷ್ಟಲಿಂಗ ಮಹಾಪೂಜೆ ನೆರವೇರಿತು. ಪೂಜಾ ಕಾರ್ಯಕ್ರಮದಲ್ಲಿ ಮುಕ್ತಿ ಮಂದಿರ ಧರ್ಮಕ್ಷೇತ್ರದ ಪಟ್ಟಾಧ್ಯಕ್ಷರಾದ ಶ್ರೀ ವಿಮಲ ರೇಣುಕಾ ವೀರ ಮುಕ್ತಮುನಿ ಶಿವಾಚಾರ್ಯ ಸ್ವಾಮೀಜಿಗಳು ಪಾಲ್ಗೊಂಡಿದ್ದರು. ನಂತರ ದೇಶ ಸೇವೆ ಮಾಡುತ್ತಿರುವ ಯೋಧರ ಪತ್ನಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸಂಭ್ರಮದೊಂದಿಗೆ ನಡೆಯಿತು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡ್ಪತ್, ಪ್ರಜಾಪವರ್ ಟಿವಿ, ಲಕ್ಷ್ಮೇಶ್ವರ. ಅವಾಗ ಸುಮಾರು ಸಲಹೆಗಳನ್ನ ತಗೊಂಡ್ರು. ಅವಾಗ ಬಹಳ ಮುಖ್ಯವಾಗಿ ಎಲ್ಲರೂ ಆತ್ಮ ಸಂತೋಷದಿಂದ ನಮ್ಮ ಕಾಯುತ್ತಿರುವಂತಹ ವೀರ ಯೋಧರಿಗೆ ಇನ್ನೂರು ನಮ್ಮನ್ನು ನಾವು ಮಾಡೋಣ ಅನ್ನುವಂಥ ಒಂದು ಅರ್ಥಪೂರ್ಣವಾದ ಒಂದು ವಿಚಾರನ ಮುಂದಿಟ್ಕೊಂಡು ಈ ಕಾರ್ಯಕ್ರಮ ನಡೆಸಿದ್ರು. ಅವರಿಗೆ ಧನ್ಯವಾದಗಳಂತ. ಬಹಳ ಸಮಯ ಬಹಳ ಕಡಿಮೆ ಇದು ಹೆಂಗ್ ಸಕ್ಸಸ್ ಆಗತಿ ಏನಾಗತಿ ಅನ್ನೋ ವಿಚಾರ ಇದ್ದಾಗ ಅವರೇ ಎಲ್ಲರೂ ಸೇರಿ, ಬಹುಶಃ ಬೆಂಗಳೂರಾಗಿದ್ದೆ, ಊರದ ಎಲ್ಲ ಹಿರಿಯರು, ಎಲ್ಲ ಸಮಾಜದ ಪ್ರಮುಖರು, ಎಲ್ಲ ಮುಖಂಡರು, ಮಾಜಿ ಶಾಸಕರಾದಂತಹ ಗಂಗಣ್ಣ ಅವರ ಪುತ್ರರಾದಂತಹ ಸುನೀಲ್ ಮಾನ್ಶೆಟ್ರು, ನಮ್ಮ ಸೋಮರಾವ್ ಸಾಹೇಬರು, ಅದೇ ರೀತಿ ಅನೇಕ ಎಲ್ಲ ಮಾಜಿ ಸದಸ್ಯರು, ಸದಸ್ಯರು ಎಲ್ಲರೂ ಸೇರಿ ಇಲ್ಲ ಇದನ್ನು ನಾವು ಚಾಲೆಂಜ್ ಹಾಕಿಕೊಂಡು ನಾವು ಮಾಡೇ ತಿರ್ತೀವಿ ಅನ್ನೋ ವಿಚಾರನ ಮುಂದಿಟ್ಟುಕೊಂಡು ಇವತ್ತು ಈ ಯಶಸ್ಸಿನ ಹಂತಕ್ಕೆ ಏನು ಬಂದಿದ್ದಾರಲ್ಲ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಅವ್ರನ್ನೆಲ್ಲರನ್ನೂ ಸ್ವಾಗತ ಮಾಡಿಕೊಂಡ ಈ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ದಿಂಗಾಲೇಶ್ವರ ಅರ್ಜುನ್ ಅವರು ವಹಿಸುತ್ತಾರೆ. ಬಾಲ್ಯವಸದಿಂದ